ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ RRB NTPCಯ 12th ಲೆವೆಲ್ ಮತ್ತು ಗ್ರ್ಯಾಜುಯೇಟ್ ಲೆವೆಲ್ನ ಎಕ್ಸಾಮ್ ಯಾವಾಗ ಮತ್ತು ಈ ಎಕ್ಸಾಮ್ನ GKಯಲ್ಲಿ ಕೇಳಲಾಗುವ ಟಾಪ್ ಸ್ಕೋರಿಂಗ್ ಟಾಪಿಕ್ಗಳು ಯಾವ್ಯಾವುದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಮಿಡಿವಲ್ ಹಿಸ್ಟ್ರಿ ಆಫ್ ಇಂಡಿಯಾದ ಸಂಪೂರ್ಣ ಇತಿಹಾಸವನ್ನು ಆ್ಯನಿಮೇಷನ್ ವಿಡಿಯೋಗಳ ಮೂಲಕ ಹೇಳ್ತಾ ಇದ್ದೇವೆ. ಈ ಆ್ಯನಿಮೇಷನ್ ವಿಡಿಯೋಗಳ ಮೂಲಕ ಕ್ಲಾಸನ್ನು ಕೇಳಿದ್ರೆ ನಮಗೆ ಬೇಗ ಅರ್ಥ ಆಗುತ್ತೆ. ಸೊ ಆ ಪರ್ಸ್ಪೆಕ್ಟಿವಿಂದ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಇದು ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ಮಹಮ್ಮದ್ ಬಿನ್ ಖಾಸಿಮ್, ಮಹಮ್ಮದ್ ಗಜ್ನಿ ಮತ್ತು ಮಹಮ್ಮದ್ ಗೋರಿ ಬಗ್ಗೆ ಹೇಳಲಾಗಿದೆ. ಸೊ ಯಾರ್ಯಾರು ಈ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಾದಮೇಲೆ ದೆಹಲಿ ಸುಲ್ತಾನರ ಬಗ್ಗೆ ಆ್ಯನಿಮೇಷನ್ ವಿಡಿಯೋ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಎಲ್ಲ ವಿಡಿಯೋಗಳನ್ನು ನೋಡಿ. ಈಗ ನಾವು NTPCಯ ಎಕ್ಸಾಮ್ ಡೇಟನ್ನು ನೋಡೋಣ. ಫ್ರೆಂಡ್ಸ್, ನೀವು ಸ್ಕ್ರೀನಲ್ಲಿ ನೋಡ್ತಿರುವಂಥದ್ದು CEN ಬಿಟ್ಟಿರುವಂಥ ತಾತ್ಕಾಲಿಕ ವೇಳಾಪಟ್ಟಿ. ಇದರಲ್ಲಿ ಹೇಳಿದ್ದಾರೆ NTPC ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ 2 ಜೂನ್ 2025ರಿಂದ 22 ಜೂನ್ 2025ರವರೆಗೆ ನಡೆಯುತ್ತೆ ಅಂತ. ಈ ಗ್ರ್ಯಾಜುಯೇಟ್ ಲೆವೆಲ್ನ ಎಕ್ಸಾಮ್ ಆದಮೇಲೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ನ ಎಕ್ಸಾಮ್ 28 ಜೂನ್ 2025ರಿಂದ 21 ಜುಲೈ 2025ರವರೆಗೆ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನನಗೆ ಗೊತ್ತಿರೋ ಹಾಗೆ 90% ಎಕ್ಸಾಮ್ ಜೂನಲ್ಲೇ ನಡೆಯುತ್ತೆ. ಸೊ ಇಲ್ಲಿ ಜೂನಲ್ಲಿ ಎಕ್ಸಾಮ್ ನಡೆದರೆ ಇಲ್ಲಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 40 ದಿನ ಟೈಮ್ ಸಿಗುತ್ತೆ. ಸೊ ಇಲ್ಲಿಂದ ನೀವು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಈ ಎಕ್ಸಾಮ್ ಶೆಡ್ಯೂಲ್ಗಳು CENನಿಂದ ಬಿಟ್ಟಿರುವಂಥ ತಾತ್ಕಾಲಿಕ ವೇಳಾಪಟ್ಟಿ. RRB ಕಡೆಯಿಂದ ಅಫಿಷಿಯಲ್ ಎಕ್ಸಾಮ್ ಡೇಟನ್ನು ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು RRB NTPC ಎಕ್ಸಾಮ್ನಲ್ಲಿ ಟಾಪ್ ಸ್ಕೋರಿಂಗ್ ಟಾಪಿಕ್ಗಳು ಯಾವ್ಯಾವುದು ಮತ್ತು RRB ರೈಲ್ವೆ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳಲಾಗಿರುವಂಥ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದು TCSಗೆ ತುಂಬ ಫೇವರೇಟ್ ಆಗಿರುವಂಥ ಟಾಪಿಕ್ 2011ರ ಜನಗಣತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಭಾರತದ ಶಾಸ್ತ್ರೀಯ ನೃತ್ಯ ಮತ್ತು ನೃತ್ಯಗಾರರು. ನೋಡಿ ನಮ್ಮ ಭಾರತದಲ್ಲಿ ಒಟ್ಟು 8 ಕ್ಲಾಸಿಕಲ್ ಡ್ಯಾನ್ಸ್ಗಳಿವೆ. ಭರತನಾಟ್ಯಂ, ಕಥಕ್ಕಳಿ, ಕಥಕ್, ಮೋಹಿನಿಯಟ್ಟಂ, ಕುಚಿಪುಡಿ, ಸತ್ರಿಯ, ಒಡಿಸ್ಸಿ ಮತ್ತು ಮಣಿಪುರಿ. ಹಾಗೆ ಈ ಕ್ಲಾಸಿಕಲ್ ಡ್ಯಾನ್ಸ್ಗಳಲ್ಲಿ ಫೇಮಸ್ ಆಗಿರುವಂಥ ನೃತ್ಯಗಾರರ ಬಗ್ಗೆ ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೂರನೇದು ಪ್ರಮುಖ ಪುಸ್ತಕ ಅಥವಾ ಕೃತಿಗಳು ಮತ್ತು ಅದರ ಲೇಖಕರು. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ ಫೆಸ್ಟಿವಲ್ಗಳು. RRBಯ ಎಲ್ಲ ಎಕ್ಸಾಮ್ಗಳಲ್ಲಿ ಇದರ ಮೇಲೆ 1 ಅಥವಾ 2 ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ವಾದ್ಯಗಳು ಮತ್ತು ವಾದ್ಯವಾದಕರು. ನೋಡಿ ಇದರಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ, ಪಂಡಿತ್ ರವಿಶಂಕರ್ ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ? ಆಗ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ 2-3 ಕ್ವಶನ್ನ ಕೇಳಿರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇದು ಪ್ರಮುಖ ತಿದ್ದುಪಡಿಗಳು. ತಿದ್ದುಪಡಿಗಳ ಮೇಲೆ 2 ಅಥವಾ 3 ಕ್ವಶನ್ ಇದ್ದೇ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ 7ನೇದಾಗಿ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ನೋಡಿ ಯಾವ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಇದರ ಮೇಲೆ ಕ್ವಶನ್ನ ಕೇಳ್ತಿರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಭಾರತ ಸಂವಿಧಾನದ ಅನುಸೂಚಿಗಳು ಅಥವಾ ಶೆಡ್ಯೂಲ್ಸ್ಗಳು. ನೋಡಿ ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳಿವೆ. ಈ TCS ನಡೆಸುವ ಎಕ್ಸಾಮ್ಗಳಲ್ಲಿ ಇದರ ಮೇಲೆ ಕ್ವಶನ್ನ ಕೇಳ್ತಾರೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು. ನೆಕ್ಸ್ಟ್ 9ನೇದು ಭಾರತದ ವಿಶ್ವ ಪಾರಂಪರಿಕ ತಾಣಗಳು. ರೀಸೆಂಟಾಗಿ ನಮ್ಮ ಭಾರತದಲ್ಲಿ 43ನೇ ವಿಶ್ವ ಪಾರಂಪರಿಕ ತಾಣವಾಗಿ ಮೊಯ್ಡಾಮ್, ಅಸ್ಸಾಂನಲ್ಲಿರುವಂಥ ಮೊಯ್ಡಾಮ್, ಇದು ಅಹುಂ ಡೈನಸ್ಟಿಯ ಸಮಾಧಿ ಸ್ಥಳವಾಗಿದೆ. ಸೊ ಇದರ ಮೇಲೆ ಕೂಡ ಕ್ವಶನ್ನ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ 10ನೇದು ಪಂಚವಾರ್ಷಿಕ ಯೋಜನೆಗಳು. ಈ ಪಂಚವಾರ್ಷಿಕ ಯೋಜನೆಗಳು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ 11ನೇದು ಸರೋವರಗಳು, ನದಿಗಳು, ಹುಲ್ಲುಗಾವಲು ಮತ್ತು ಪರ್ವತಗಳು. ನೆಕ್ಸ್ಟ್ ಕ್ರೀಡೆಗಳ ಮೇಲೆ ತುಂಬ ಕ್ವಶನ್ನ ಕೇಳ್ತಾರೆ. ಸೊ ಇವು ತುಂಬ ಇಂಪಾರ್ಟೆಂಟ್ ಕ್ರೀಡೆಗಳು, ನೋಡ್ಕೊಳ್ಳಿ. ನೆಕ್ಸ್ಟ್ 13ನೇದು SI ಯೂನಿಟ್ ಅಥವಾ SI ಘಟಕ. ನೋಡಿ ತಾಪಮಾನ, ಒತ್ತಡ, ಶಕ್ತಿ, ಬಲ, ಕೆಲಸ, ಆವರ್ತ, ವಿದ್ಯುತ್ ಪ್ರವಾಹ, ಎತ್ತರ, ಇವೆಲ್ಲದರ SI ಯೂನಿಟನ್ನು ನೋಡ್ಕೊಳ್ಳಿ. ಇದರ ಮೇಲೆ 1 ಕ್ವಶನ್ ಅಂತೂ ಎಲ್ಲ RRB ಎಕ್ಸಾಮಲ್ಲೂ ಇರುತ್ತೆ. RPF ಕಾನ್ಸ್ಟೇಬಲ್ ಎಕ್ಸಾಮಲ್ಲೂ ಕೂಡ ಇತ್ತು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಹಣಕಾಸು ಆಯೋಗ, ಹಿಂದೂ ಕ್ಯಾಲೆಂಡರ್, ಇಂಪಾರ್ಟೆಂಟ್ ಸಬ್ಮಿಟ್ಗಳು, ಪ್ರಶಸ್ತಿಗಳು, ಯುದ್ಧ ಸಮರಾಭ್ಯಾಸಗಳು ಮತ್ತು ಇಂಪಾರ್ಟೆಂಟ್ ಗೋರ್ಮೆಂಟ್ ಸ್ಕೀಮ್ಗಳ ಮೇಲೆ ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ.
ಹಾಗೆ ರಾಜ್ಯದ ಪ್ರಮುಖ ನೃತ್ಯಗಳು ಅಂದರೆ ಸ್ಟೇಟ್ ಡ್ಯಾನ್ಸ್ಗಳು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲಿಟಿಕಲ್, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಹಿಸ್ಟ್ರಿ ಇವೆಲ್ಲ ಸಬ್ಜೆಕ್ಟ್ಗಳು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು, ಇವೆಲ್ಲ ಓದಿರಲೇಬೇಕಾಗತ್ತೆ. ಸೊ ಎಲ್ಲ ಟಾಪಿಕ್ಗಳ ಮೇಲೆ ನಿಮಗೆ ಕ್ಲಾಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂದರೆ ನಾನು ನಿಮಗೆ ಕ್ಲಾಸನ್ನು ಮಾಡ್ತೀನಿ. ಮತ್ತು ಈ ವಿಡಿಯೋಗಳನ್ನು ನೋಡೋದು ಮರಿಬೇಡಿ, ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಆ್ಯನಿಮೇಷನ್ಗಳ ಮೂಲಕ ಹೇಳೋದು ತುಂಬ ಬೇಗ ಅರ್ಥ ಆಗುತ್ತೆ. ಈ ವಿಡಿಯೋಗಳನ್ನು ನೋಡಿದರೆ ನೀವು ಮಿಡಿವಲ್ ಹಿಸ್ಟ್ರಿಯನ್ನು ಓದೋ ಅವಶ್ಯಕತೆಯೇ ಇರೋಲ್ಲ, ಈ ವಿಡಿಯೋ ನೋಡಿದ್ರೆ ಸಾಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.